ಮಾದಿಗ ಮತ್ತು ಮಾದಿಗ ಸಂಬಂಧಿತ ಉಪಜಾತಿಗಳಿಗೆ ತಮಿಳುನಾಡು ಮಾದರಿಯಲ್ಲಿ 6% ಒಳ ಮೀಸಲಾತಿಯನ್ನು ತಕ್ಷಣ ಜಾರಿಗೆ ತರಬೇಕು ಅಂತ ಆಗ್ರಹಿಸಿ ಮಾಡಿದಂತಹ ದಂಡೋರ ಎಂಆರ್ಪಿಎಸ್ ಸಂಘಟನೆಯ ಪ್ರತಿಭಟನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಿತು. ಕಳೆದ 6 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಕಳೆದ 30 ವರ್ಷಗಳಿಂದ ಮಾದಿಗ ದಂಡೋರ ಎಂಆರ್ಪಿಎಸ್ ಸಂಘಟನೆಯು ಪದ್ಮಶ್ರೀ ಪುರಸ್ಕೃತ ಗೌರವಾನ್ವಿತ ಮಂದಕೃಷ್ಣ ಮಾದಿಗ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಪರಿಶಿಷ್ಟ ಜಾತಿಗಳ ಸಾಮಾಜಿಕ ನ್ಯಾಯ ದೊರಕಿಸಿಕೊಡೋದಕ್ಕೆ ಒಳ ಮೀಸಲಾತಿ ಜಾರಿಯಾಗಬೇಕು ಹೋರಾಟ ನಡೆಸಿಕೊಂಡು ಈ ವಿಚಾರವಾಗಿ ಬಂದಿದೆ. ಇದರ ಫಲವಾಗಿ ಕಳೆದ ವರ್ಷ ಆಗಸ್ಟ್ 1ರಂದು ಸರ್ವೋಚ್ಚ ನ್ಯಾಯಾಲಯದ 7 ಜನ ಸದಸ್ಯರ ನ್ಯಾಯಪೀಠ ಒಳ ಮೀಸಲಾತಿ ಜಾರಿಗೊಳಿಸೋದಕ್ಕೆ ಆಯಾ ರಾಜ್ಯಗಳಿಗೆ ಅಧಿಕಾರವಿದೆ ಅಂತ ತನ್ನ ಐತಿಹಾಸಿಕ ತೀರ್ಪು ನೀಡುವ ಮೂಲಕ ಇಷ್ಟು ಕಾಲ ಇದ್ದಂತ ಕಾನೂನು ತೊಡಕನ್ನ ನಿವಾರಿಸಿತು. ಇದರ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿಗೊಳಿಸಬಹುದಾದರೂ ಕೂಡ ಇಚ್ಛಾಶಕ್ತಿ ಇಲ್ಲದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ವಿನಾಕಾರಣ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗವನ್ನ ರಚಿಸುವ ತಂತ್ರ ಹೂಡಿದ್ದನ್ನ ನಾವು ಅಂದೇ ಖಂಡಿಸಿದ್ದೆವು. ಇಷ್ಟಾದರೂ ಕೂಡ 2 ತಿಂಗಳುಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕಿದ್ದಂತಹ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗ ಕಳೆದ ವಾರ ಸರ್ಕಾರಿ ಇಲಾಖೆಗಳು ದತ್ತಾಂಶದ ಮಾಹಿತಿ ನೀಡುತ್ತಾ ಇಲ್ಲ ಅಂತ ಮುಖ್ಯ ಕಾರ್ಯದರ್ಶಿಗಳಿಗೆ ಅಹವಾಲು ಸಲ್ಲಿಸುವುದು ಒಳ ಮೀಸಲಾತಿ ಜಾರಿ ಮಾಡುವುದಕ್ಕೆ ಇಷ್ಟವಿಲ್ಲದ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯನ್ನ ಬಯಲಿಗೆಳೆದಿದೆ. ಆದ್ದರಿಂದ ಸರ್ಕಾರ ತಕ್ಷಣ ತನ್ನ ವಿಳಂಬ ನೀತಿಯನ್ನ ಬದಿಗಿಟ್ಟು ಸಾಮಾಜಿಕ ನ್ಯಾಯಕ್ಕೆ ಮನ್ನಣೆ ನೀಡಿ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಸಚಿವ ಸಂಪುಟದಲ್ಲಿ ನಿರ್ಧರಿಸಿ ಈಗಾಗಲೇ ರಚಿತವಾಗಿರುವಂತಹ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗದಿಂದ ಮಧ್ಯಂತರ ವರದಿ ತರಿಸಿಕೊಂಡು ಒಳ ಮೀಸಲಾತಿ ಜಾರಿಯಾಗಬೇಕಾಗಿದೆ. ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿದ್ದೀವಿ. ಸಾಮಾಜಿಕ ನಾಲ್ಕು ದಿವಸದಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಹಲವಾರು ಬೇಡಿಕೆಗಳಿತ್ತು, ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ 2 ದಿವಸದಿಂದ ಇವರ ಆರೋಗ್ಯದಲ್ಲಿ ಏರ್ಪೇರಾಗಿ 2 ದಿವಸದಿಂದ ಆಸ್ಪತ್ರೆ ಸೇರಿದ್ರು. ಇವತ್ತು ಮತ್ತೆ ವೇದಿಕೆಗೆ ಬಂದಿದ್ದಾರೆ. ಬನ್ನಿ ಇವ್ರ ಹತ್ರ ತಿಳ್ಕೊಳ್ಳೋಣ, ಇವ್ರ ಬೇಡಿಕೆಗಳು ಏನು, ಆರೋಗ್ಯದಲ್ಲಿ ಏರ್ಪೇರಾಗಿದ ನಂತರ ಆಗಿದ್ದ ಬೆಳವಣಿಗೆಗಳು ಏನು ಅಂತ. ಸರ್ ಹೇಳಿ ಸರ್. ಇವತ್ತು 6 ದಿನಕ್ಕೆ ನಾವು ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿದ್ದೀವಿ. ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಜಾರಿಗಾಗಿ ಸುದೀರ್ಘ 30 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಸಾಮಾಜಿಕ ನ್ಯಾಯ ಸಿಗಬೇಕಂತೇಳಿ ನಾವು ಸನ್ಮಾನ್ಯ ಶ್ರೀ ಮಂದಕೃಷ್ಣ ಮಾದಿಗಣ್ಣವರ ಆದೇಶದಂತೆ ಇಡೀ ಕರ್ನಾಟಕದ 31 ಜಿಲ್ಲೆಗಳನ್ನು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹಂತ ಹಂತವಾಗಿ ಬರ್ತಾ ಇದ್ದಾರೆ. ಇವತ್ತು 6ನೇ ದಿನಕ್ಕೆ ನಾವು ಸತ್ಯಾಗ್ರಹವನ್ನು ಮುಂದುವರಿಸಿದ್ದೀವಿ. ನನ್ನ ಆರೋಗ್ಯದಲ್ಲಿ ಕೂಡ ಏರುಪೇರು ಆಗಿದ್ದರೂ ಕೂಡ ನಾನು ವಿಕ್ಟೋರಿಯಾ ಹಾಸ್ಪಿಟಲ್ 2 ದಿನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ಅದು ನಮ್ಮ ಪೊಲೀಸ್ ಇಲಾಖೆಯವರ ವತಿಯಿಂದ ನನ್ನನ್ನು ದಾಖಲಿಸಿದರು ಹಾಸ್ಪಿಟಲ್. ಹಾಗೇನೆ ಇವತ್ತು ಸ್ವಲ್ಪ ಮಟ್ಟಿಗೆ ನಾನು ಸುಧಾರಿಸಿಕೊಂಡಿದ್ದೀನಿ. ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ಬೇಕನ್ನೋ ಉದ್ದೇಶಕ್ಕೆ ಮತ್ತೆ ನಾನು ಇವತ್ತು ಜಾಯಿನ್ ಆಗಿದ್ದೀನಿ. ಯಾಕಂತಂದ್ರೆ ಇವತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹಲವಾರು ಪ್ರಾಣ ತ್ಯಾಗ ಮಾಡಿದಂತ ನಾಯಕರುಗಳು ಈಗಾಗಲೇ 20-25 ಜನ ನಮ್ಮ ಸಮುದಾಯದ ನಾಯಕರುಗಳು ತೀರು ಹೋಗಿದ್ದಾರೆ. ಈ ಒಳ ಮೀಸಲಾತಿ ಜಾರಿ ಆಗ್ಬೇಕು ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಆಗಸ್ಟ್ 1ರಂದು ತೀರ್ಪು ಬಂದ ನಂತರ ಸರಿಸುಮಾರು ಈಗ 5ರಿಂದ 6 ತಿಂಗಳು ನಡೀತಾ ಇದೆ. ಇವತ್ತು ಕಾಲಾಹರಣ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಇದು ಎಲ್ಲೋ ಒಂದು